ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಹೊಸ್ದಾಗಿ ಕಲಿಯೋರು ಕೂಡ ತುಂಬ ಸಿಂಪಲ್ಲಾಗಿ ನೋಡ್ಕೊಂಡು ಕಲಿಬೋದು, ಅಷ್ಟು ಸಿಂಪಲ್ ಆಗಿದೆ. ಇದನ್ನು ಮಾಡೋ ರೀತಿ ನಾನೀಗ ತಿಳಿಸ್ಕೊಡ್ತೀನಿ. ನೋಡಿ, ರವೆ ಉಂಡೆ ಮಾಡೋಕ್ಕೆ ಏನೇನು ಬೇಕು ಅಂತ ಈಗ ತಿಳಿಸ್ಕೊಡ್ತೀನಿ. ಯಾಲಕ್ಕಿ ಮತ್ತು ಡ್ರೈ ಫ್ರೂಟ್ಸು, ತೆಂಗಿನಕಾಯಿ ತುರಿ, ರವೆ ಮತ್ತು ಸಕ್ಕರೆ. ಮೊದಲಿಗೆ ನಾವು ರವೆನ ಹುರ್ಕೊಳ್ಬೇಕು. ನೋಡಿ, ಹುರಿಯೋದಕ್ಕೆ ಪಾತ್ರೆ ಇಟ್ಟು ಅದಕ್ಕೆ 1-2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇದನ್ನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು. ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ದ್ರಾಕ್ಷಿ ಹಾಕಬೇಕು. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಹಾಕಿ ಎರಡು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಡ್ರೈ ಫ್ರೂಟ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ರವೆ ಸೇರಿಸ್ತೀನಿ. ನೋಡಿ, ರವೆ ಸೇರಿಸಿ ಚೆನ್ನಾಗಿ ಹುರಿಬೇಕು. ನಮಗೆ ಹಸಿ ವಾಸನೆ ಹೋಗಿ ಗಮ್ಮಂತ ಫ್ಲೇವರ್ ಬರೋ ತನಕ ರವೆನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಹುರ್ಕೊಳ್ಬೇಕು, ಫ್ರೈ ಮಾಡಬೇಕು. ಈ ರೀತಿ ಸಣ್ಣ ಉರಿ ಇಟ್ಕೊಂಡು ನಾವು ರವೆನ ಹುರಿಬೇಕು. ಈಗ ರವೆ ಎಲ್ಲ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಸಕ್ಕರೆ ಸೇರಿಸ್ತೀನಿ. ಸ್ವೀಟ್ ನೋಡಿಕೊಂಡು ಎಷ್ಟು ಬೇಕಂದರೆ ಅಷ್ಟು ಸೇರಿಸ್ಕೋಬೇಕು. ಈಗ ರವೆ ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಡಕ್ಕೆ ಹೋಗ್ಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಟೇ ಮಾಡಬೇಕು. ನೋಡಿ, ಇದೆಲ್ಲ ಹುರಿದಿದ್ದೀನಿ. ಈಗ ಯಾಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಮ್ಮಂತ ಫ್ಲೇವರ್ ಬರೋ ತನಕ. ನಾವು ಇದು ಹುರಿತಾ ಇದ್ದಂಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿತಾ ಇರಬೇಕು. ಆಗ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾವು ಆವಾಗವಾಗ 1 ಸ್ಪೂನು ತುಪ್ಪ ಹಾಕಿ ಹುರಿದಾಗ ನಮಗೆ ಫ್ರೈ ಮಾಡಿದಾಗ ಗಮ್ಮಂತ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ. ಇದು ಒಣಗಿರೋವಂಥ ತೆಂಗಿನಕಾಯಿ ಅಲ್ಲ, ಹಸಿ ತೆಂಗಿನಕಾಯಿ. ನೋಡಿ, ಈ ರೀತಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ತಾ ಇರಬೇಕು. ಇದೆಲ್ಲ ಸೇರಿಸಿ ಕಲಸೋವಾಗ ನಮಗೆ ಗಮ್ಮಂತ ಫ್ಲೇವರ್ ಬರುತ್ತೆ. ಅಲ್ಲಿ ತನಕ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಕಾಯಿಸಿ ಆರಿಸಿರೋವಂಥ ಹಾಲನ್ನ ಸ್ವಲ್ಪನೇ ಹಾಕಿ ನಾವು ಅದು ನೋಡಿಕೊಂಡು ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಒಂದೇ ಸಾರಿ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಸ್ವಲ್ಪನೇ ಹಾಕಿ ಅದನ್ನು ಕಲಿಸ್ಬೇಕು. ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನೆಲ್ಲ ಮಾಡಬೇಕು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ನಾವು ಈ ರೀತಿ ಫ್ರೈ ಮಾಡ್ತಾಯಿದ್ರೆ ನಮಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಆದಾಗ ನಮಗೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಇರಬೇಕು. ತುಂಬ ಜಾಸ್ತಿ ಹಾಲು ಹಾಕೋಕ್ಕೆ ಹೋಗ್ಬಾರ್ದು. ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಇರಬೇಕು. ಗೊತ್ತಾಗುತ್ತೆ ನಾವು ಕಲಿಸ್ತಾ ಇರಬೇಕಂದ್ರೆ ಉಂಡೆ ಕಟ್ಟೋದಕ್ಕೆ ಯಾವ ರೀತಿ ಇರಬೇಕಂತ ಗೊತ್ತಾಗುತ್ತೆ. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತೀನಿ. ನೋಡಿ, ತಣ್ಣಗಾಗಿದೆ. ಇವಾಗ ಇದನ್ನು ಉಂಡೆ ಕಟ್ಕೊಳ್ತೀನಿ. ನೋಡಿ, ಯಾವ ಸೈಜ್ ಉಂಡೆ ಬೇಕೋ ಆ ಸೈಜು ಉಂಡೆ ನಾವು ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೊಳ್ತೀನಿ. ಚಿಕ್ಕದಾಗಿ ಕೂಡ ಮಾಡ್ಕೊಬೋದು. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ. ನೋಡಿ, ತುಂಬ ರುಚಿಕರವಾದ ರವೆ ಲಾಡು ಅಥವಾ ರವೆ ಉಂಡೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಹಬ್ಬಗಳಲ್ಲಿ ಕೂಡ ಬೇಗನೆ ಮಾಡ್ಕೊಬೋದು, ತುಂಬ ಫಾಸ್ಟಾಗಿ ಆಗುತ್ತೆ. ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವೀಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.